ಒಂದ್ ಕಡೆ ಎಲ್ಲರೂ ಕೂಡ ಕ್ವಾರಂಟೈನ್ ಅಲ್ಲಿ ಇರಬೇಕು. ಯಾರ್ಯಾರಿಗೆ ಒಂದು ರೀತಿಯ ಅನುಮಾನಗಳಿದೆ ಅಥವಾ ಯಾರ್ಯಾರು ವಿದೇಶದಿಂದ ಬಂದಿದ್ದಾರೆ ಅವರನ್ನೆಲ್ಲ ಕೂಡ ಕ್ವಾರಂಟೈನ್ ಅಲ್ಲಿ ಇಡುವಂತಹ ವ್ಯವಸ್ಥೆ. ಬಟ್ ಆ ವ್ಯವಸ್ಥೆ ಸರಿಯಾಗಿದೆಯಾ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಸರಿಯಾಗಿ ವ್ಯವಸ್ಥೆ ಇಲ್ಲ ಅನ್ನುವ ಆರೋಪ ಈಗ ಕೇಳಿ ಬಂದಿದ್ದು ಬಿಮ್ಸ್ ಆಸ್ಪತ್ರೆಯ ಮೇಲೆ ಈಗ ಈ ಒಂದು ಆರೋಪ ಕೇಳಿದೆ. ಬಿಮ್ಸ್ ಆಸ್ಪತ್ರೆಯಲ್ಲಿ ವಿಡಿಯೋ ಮಾಡಿ ಅದನ್ನ ವೈರಲ್ ಮಾಡಲಾಗಿದೆ. ವಿಡಿಯೋ ವೈರಲ್ ಮಾಡಿದವರ ವಿರುದ್ಧ ಈಗ ಕೇಸ್ ದಾಖಲಿಸಲಾಗಿದೆ. ತಪ್ಪು ಸಂದೇಶ ನೀಡುವ ಉದ್ದೇಶದಿಂದ ಈ ಕೃತ್ಯವನ್ನ ಎಸಗಲಾಗಿದೆ. ತಪ್ಪಿತಸ್ಥರ ವಿರುದ್ಧ ಶೀಘ್ರದಲ್ಲೇ ಕ್ರಮ ಕೈಗೊಳ್ತೇವೆ ಅಂತ ಹೇಳಿ ಬೆಳಗಾವಿಯಲ್ಲಿ ಜಿಲ್ಲಾಧಿಕಾರಿ SB ಬೊಮ್ಮನಹಳ್ಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಈಗಾಗಲೇ ಸಾಕಷ್ಟು ಆಸ್ಪತ್ರೆಗಳಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ, ಮಾಸ್ಕ್ ಗಳನ್ನ ಕೊಡ್ತಾ ಇಲ್ಲ, ಹತ್ರನೇ ಅವರನ್ನ ಕ್ವಾರಂಟೈನ್ ಮಾಡಲಾಗ್ತಾ ಇದೆ, ಇದು ಸ್ಪ್ರೆಡ್ ಆಗೋ ಚಾನ್ಸಸ್ ಇದೆ ಅಂತ ಹೇಳಿ ಸಾಕಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇದ್ವು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಅವರ ವಿರುದ್ಧ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲೆಯಲ್ಲಿ ಕಂಡು ಬಂದಿರುವ COVID-19 ಪಾಸಿಟಿವ್ ಪ್ರಕರಣಗಳನ್ನು ನಾವು ಈಗಾಗಲೇ ಜಿಲ್ಲಾಸ್ಪತ್ರೆ ಬೆಳಗಾವಿಯಲ್ಲಿ ಚಿಕಿತ್ಸೆ ಕೊಡಿಸ್ತಾ ಇದ್ದೀವಿ. ಆ ಒಂದು ಪೇಷಂಟ್ಗಳು ಅಲ್ಲಿದ್ದಾಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಬೇರೆ ವ್ಯಕ್ತಿಗಳು, ಹೊರಗಿನ ವ್ಯಕ್ತಿಗಳು ಅನಾವಶ್ಯಕವಾಗಿ ತಪ್ಪು ಮಾಹಿತಿಯನ್ನು ಒಳಗೊಂಡಂಥ ಆಡಿಯೋ ಕ್ಲಿಪ್ಪಿಂಗ್ಸು ಮತ್ತು ವಿಡಿಯೋ ಕ್ಲಿಪ್ಪಿಂಗ್ಸನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದು ನಮ್ಮ ಗಮನಕ್ಕೆ ಬಂದಿದೆ. ಸಂಪೂರ್ಣವಾಗಿ ಸಮಾಜಕ್ಕೆ ತಪ್ಪು ಸಂದೇಶ ಕೊಡ್ತಕ್ಕಂಥದ್ದು, ಅಲ್ಲಿ ಬಿಮ್ಸ್ ಆಸ್ಪತ್ರೆಯಲ್ಲಿ ಅವರನ್ನು ನಡೆಸಿಕೊಂಡಂಥ ರೀತಿ ಬಗ್ಗೆಯೂ ಕೂಡ ತಪ್ಪು ಕಲ್ಪನೆ ಕೊಡ್ತಕ್ಕಂಥದ್ದು ಹಾಗೂ ಜಿಲ್ಲಾಡಳಿತ ತೆಗೆದುಕೊಂಡಂಥ ಕ್ರಮದ ಬಗ್ಗೆಯೂ ಕೂಡ ತಪ್ಪು ಸಂದೇಶವನ್ನು ಕೊಡ್ತಕ್ಕಂಥ ಮಾಹಿತಿ ಅದರಲ್ಲಿದೆ. ಈಗಾಗಲೇ ಅದು ನಮ್ಮ ಗಮನಕ್ಕೆ ಬಂದಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಆಯುಕ್ತರು ಬೆಳಗಾವಿ ಜೊತೆ ಈಗಾಗಲೇ ನಾನು ಮಾತಾಡಿದ್ದೇನೆ. ಈಗಾಗಲೇ ಆ ಕುರಿತು ಪ್ರಕರಣವನ್ನು ದಾಖಲು ಮಾಡಿದ್ದೇವೆ. ಅದರ ಬಗ್ಗೆ ಮುಂದಿನ ತನಿಖೆಯನ್ನು ಕೈಗೊಂಡು ಯಾರು ತಪ್ಪಿತಸ್ಥರನ್ನು ಕ್ರಮ ತೆಗೆದುಕೊಳ್ಳಬೇಕು. ಹಲವು ದಿನಗಳಿಂದಲೂ ಕೂಡ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈದ್ಯಕೀಯ ಶಿಕ್ಷಣ ಸಚಿವರು ಹಾಗೆಯೇ ಆರೋಗ್ಯ ಸಚಿವರ ನಡುವೆ ಸಮನ್ವಯತೆಯ ಕೊರತೆ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ತಡೆಗಟ್ಟುವ ವಿಚಾರದಲ್ಲಿ ಆರೋಗ್ಯ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವರ ನಡುವೆ ಸಮನ್ವಯ ಕೊರತೆ ಇರುವ ಹಿನ್ನೆಲೆಯಲ್ಲಿ ಇವರ ಹೊಣೆಯನ್ನ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಹೆಗಲಿಗೆ ನೀಡಲಾಗಿದೆ. ಇದರ ಬಗ್ಗೆ ಮಾತನಾಡಿರುವ ಸಚಿವ ಸುರೇಶ್ ಕುಮಾರ್, ನಾನೊಬ್ಬ ವಕ್ತಾರ ಅಷ್ಟೇ, ಕೊರೋನಾಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನ ನಿಗಾ ಮಾಡುವವನಲ್ಲ. ಕೊರೋನಾಗೆ ಸಂಬಂಧಿಸಿದ ಕೆಲಸಗಳನ್ನ ಆರೋಗ್ಯ ಹಾಗೂ ವೈದ್ಯಕೀಯ ಸಚಿವರೇ ಮಾಡ್ತಾರೆ. ಕೊರೋನಾ ಸಂಬಂಧಿತ ವಿವರ ನೀಡಲು ಮುಖ್ಯಮಂತ್ರಿಗಳು ನನ್ನನ್ನು ನೇಮಿಸಿದ್ದಾರೆ. ಅಧಿಕಾರಿಗಳಿಂದ ಮಾಹಿತಿ ಪಡೆದು ನೀಡೋದಷ್ಟೇ ನನ್ನ ಕೆಲಸ ಅಂತ ತಮ್ಮ ಹೊಣೆಯ ಬಗ್ಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವಕ್ತಾರ ಯಾರೋ ಒಬ್ರು ಕೊಡಬೇಕು ಅಂತ ಒಂದು ನೇಮಕ ಮಾಡಿದೆ. ಅದೊಂದು ನಾನು ಕೊರೋನಾ ವೈರಸ್ ಈ ಚಟುವಟಿಕೆಗಳನ್ನ ನಿಗಾ ಮಾಡೋನಲ್ಲ. ಅದನ್ನ ಖಂಡಿತ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರೇ ಮಾಡ್ತಾರೆ, ಮತ್ತೆ ಆರೋಗ್ಯ ಸಚಿವರೇ ಮಾಡ್ತಾರೆ. ಈ ಸಂಜೆ ಹೊತ್ತು 1 ಗಂಟೆ ಅಧಿಕಾರಿಗಳಿಂದ ಸ್ವೀಕಾರ ಮಾಡಿ ಸರ್ಕಾರದಿಂದ ಒಬ್ರು ವಕ್ತಾರ ಬೇಕು, ಅದನ್ನು ಮಾಡಿದೆ. ಮುಖ್ಯಮಂತ್ರಿಗಳು ಕೊಟ್ಟಿರೋ ಕೆಲಸನ ನಾನು ಮಾಡ್ತೇನೆ. ಇದನ್ನ ಬಿಟ್ಟು ನನಗೇನು ಕೂಡ ಬೇರೆ ಮಾಹಿತಿ ಇಲ್ಲ. ಇನ್ನು ರಾಜ್ಯದಲ್ಲಿ ಈಗ ದಿನೇ ದಿನೇ ಕೊರೋನಾ ಪೀಡಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈವರೆಗೂ ರಾಜ್ಯದಲ್ಲಿ 146 ಮಂದಿಗೆ ಸೋಂಕು ತಗುಲಿದೆ. ರಾಜ್ಯದಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇದೆ ಕೊರೋನಾ ಸೋಂಕಿತರ ಸಂಖ್ಯೆ. ಈವರೆಗೂ ರಾಜ್ಯದಲ್ಲಿ ಈಗ 146 ಜನರಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಲಾಕ್ಡೌನ್ ಕಟ್ಟುನಿಟ್ಟು ಪಾಲನೆಗೆ ಸಿಎಂ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದ್ದಂತೆ ಸಿಎಂ ಒಂದು ರೀತಿಯ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ. ಕಟ್ಟುನಿಟ್ಟಿನ ಲಾಕ್ಡೌನ್ಗೆ ಸಿಎಂ ಮತ್ತೊಮ್ಮೆ ಮನವಿಯನ್ನ ಮಾಡಿಕೊಂಡಿದ್ದು, ಲಾಕ್ಡೌನ್ ಉಲ್ಲಂಘಿಸಿದರೆ ಅಪಾಯ ಅಂತ ಹೇಳಿದ್ದಾರೆ ಸಿಎಂ BS ಯಡಿಯೂರಪ್ಪ. ಒಂದ್ ಕಡೆ ಈಗಾಗಲೇ ನಾವು ಕರ್ನಾಟಕದ ಸ್ಥಿತಿಯನ್ನ ಗಮನಿಸಿದ್ರೆ 146ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ಒಂದು ರೀತಿಯ ಆತಂಕದ ವಿಚಾರ. ಹಾಗಾಗಿ ಈಗ ಸಾಕಷ್ಟು ಕಳವಳವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ BS ಯಡಿಯೂರಪ್ಪ ಅವರು. ಸಿಎಂ ಈಗಾಗಲೇ ಕಟ್ಟುನಿಟ್ಟಿನ ಆದೇಶವನ್ನು ಹೊರಡಿಸಿದ್ದಾರೆ. ಯಾರಾದ್ರೂ ಲಾಕ್ ಡೌನ್ ಅನ್ನ ನಿಯಮವನ್ನ ಉಲ್ಲಂಘಿಸಿ ಆ ಕಡೆ ಈ ಕಡೆ ಹೋಗ್ತಿದ್ದಾರೆ, ಆ ಒಂದು ನಿಯಮವನ್ನು ಉಲ್ಲಂಘನೆ ಮಾಡ್ತಿದ್ದಾರೆ ಅಂತ ಗೊತ್ತಾದ್ರೆ ತಕ್ಷಣವೇ ಕ್ರಮವನ್ನ ಜರುಗಿಸಿ ಅಂತ ಹೇಳಿ ಆದೇಶವನ್ನ ಹೊರಡಿಸಿದ್ದಾರೆ.